ನಮಸ್ಕಾರ ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಉತ್ತರ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಅಥವಾ ಶಿಕ್ಷಣದ ಗುಣಮಟ್ಟ ಸಾಕಷ್ಟು ಕೆಳಮಟ್ಟದಲ್ಲಿರುತ್ತೆ ಅನ್ನೋದು ನಾವೆಲ್ಲ ಕೇಳ್ಕೊಂಡು ಬಂದಿದ್ದೀವಿ. ಅದೇ ರೀತಿಯಲ್ಲಿ ಅಲ್ಲಿನ ಶಿಕ್ಷಣದ ಗುಣಮಟ್ಟವನ್ನು ಅಥವಾ ಅಲ್ಲಿನ ವಿದ್ಯಾಭ್ಯಾಸವನ್ನು ಗಮನಿಸಿದಾಗ ನಮಗೆ ಅರ್ಥ ಆಗುತ್ತೆ, ಹೌದು ಅಲ್ಲಿನೂ ಸಹ ಬಹಳ ಇಂಪ್ರೂವ್ಮೆಂಟ್ಸ್ ಬೇಕಾಗಿದೆ ಕಂಪೇರ್ ಟು ಸೌತ್ ಇಂಡಿಯಾ. ಸೌತ್ ಇಂಡಿಯಾ ಏನು ವರ್ಲ್ಡ್ ಕ್ಲಾಸಲ್ಲಿದೆ ಅಂತಲ್ಲ, ವರ್ಲ್ಡ್ ಕ್ಲಾಸ್ ಇಲ್ಲದೆ ಹೋದರೂ ಸಹ ಭಾರತದ ವ್ಯವಸ್ಥೆಯಲ್ಲಿ ನೋಡಿದಾಗ ನಾರ್ತ್ ಇಂಡಿಯಾಗೆ ಹೋಲಿಸ್ಕೊಂಡು ನೋಡಿದಾಗ ಸೌತ್ ಇಂಡಿಯಾದಲ್ಲಿ ಉತ್ತಮವಾದಂತಹ ಶಿಕ್ಷಣ ವ್ಯವಸ್ಥೆ ಇದೆ ಅಂತ ಹೇಳಬಹುದು. ಉತ್ತರ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರ್ ಅಂಥ ರಾಜ್ಯಗಳಲ್ಲಿ ತುಂಬ ಹದಗೆಟ್ಟಿರುವಂತಹ ಶಿಕ್ಷಣ ವ್ಯವಸ್ಥೆ ಮತ್ತು ಸ್ಕೂಲುಗಳು ಸಹ ಇದ್ದಾವೆ ಅನ್ನೋದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಸೊ ಅದಕ್ಕೆ ಕಾರಣ ಏನು ಅಂತ ನೀವು ಹೆಚ್ಚಿಗೆ ಯೋಚನೆ ಮಾಡಬೇಕಾಗಿಲ್ಲ. ಈಗ ಒಂದು ಉದಾಹರಣೆ ಬಂದಿದೆ. ಇಂಥ ಕಾರಣಗಳಿಗೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಆ ಮಟ್ಟದಲ್ಲಿರುವಂಥದ್ದು ಅಂತ. ಭಾರತದ ಕ್ರಿಕೆಟ್ ಸ್ಟಾರ್, IPL ಕ್ರಿಕೆಟ್ ಸ್ಟಾರ್ ರಿಂಕು ಸಿಂಗ್ ನಿಮಗೆಲ್ಲ ಗೊತ್ತಿರಬಹುದು. ಒಳ್ಳೆಯ ಬ್ಯಾಟ್ಸ್ಮನ್, ಸ್ಫೋಟಕ ಬ್ಯಾಟ್ಸ್ಮನ್. ಅಂತಹ ದೊಡ್ಡ ಸ್ಟಾರನ್ನು ಕ್ರೀಡಾ ಕೋಟಾದಡಿಯಲ್ಲಿ ಉತ್ತರ ಪ್ರದೇಶ ಸರ್ಕಾರ ಎ ಗ್ರೇಡ್ ಉದ್ಯೋಗಿಯಾಗಿ ತೆಗೆದುಕೊಳ್ಳಬೇಕು ಅಥವಾ ಆ ಉದ್ಯೋಗವನ್ನು ಕೊಡಬೇಕು ಅನ್ನುವಂತಹ ಯೋಚನೆಯನ್ನು ಮಾಡಿ ಒಂದು ಹುದ್ದೆಯನ್ನು ಕೊಟ್ಟಿದೆ. ಆ ಹುದ್ದೆ ಆ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರಲ್ಲ, ಅದು ಸಮಸ್ಯೆ. ಏನು? ಪ್ರಾಥಮಿಕ ಶಿಕ್ಷಣ ಅಧಿಕಾರಿ, ಬೇಸಿಕ್ ಎಜುಕೇಷನ್ ಆಫೀಸರ್ ಅನ್ನುವಂತಹ ಹುದ್ದೆಯನ್ನು ಕೊಟ್ಟಿದ್ದಾರೆ. ಈ ಹುದ್ದೆಯಲ್ಲಿ ಅವರ ಜವಾಬ್ದಾರಿ ಏನಾಗಿರುತ್ತೆ ಅಂದರೆ, ಶಿಕ್ಷಕರಿದ್ದಾರಲ್ಲ, BEd MEd PhD ಎಲ್ಲ ಮಾಡ್ಕೊಂಡು ಬಂದಿರೋ ಶಿಕ್ಷಕರು ಅವರು ಪರೀಕ್ಷೆಗಳನ್ನು ಸರಿಯಾಗಿ ಕಂಡಕ್ಟ್ ಮಾಡ್ತಿದ್ದಾರಾ, ಕ್ವಶನ್ ಪೇಪರ್ ಸರಿಯಾಗಿ ಸೆಟ್ ಮಾಡಿದ್ದಾರಾ, ಕ್ವಶನ್ಸ್ ಎಲ್ಲ ಕರೆಕ್ಟ್ ಇದ್ದಾವ, ಕರೆಕ್ಷನ್ ಕರೆಕ್ಟಾಗಿ ಮಾಡಿದ್ದಾರಾ, ಅವರು ಪಾಠ ಮಾಡುವಂತಹ ಗುಣಮಟ್ಟ ಸರಿ ಇದೆಯಾ, ಅವರಿಗೆ ಯಾವ ಟ್ರೈನಿಂಗ್ ಕೊಡಬೇಕು, ಯಾವ ಟ್ರೈನಿಂಗನ್ನು ಆಯೋಜನೆ ಮಾಡಬೇಕು, ಆ ಟ್ರೈನಿಂಗ್ಗಳ ಗುಣಮಟ್ಟ ಏನಿದೆ, ಇದೆಲ್ಲವನ್ನು ಸಹ ಮೇಲ್ವಿಚಾರಣೆ ಮಾಡಬೇಕಾಗತ್ತೆ ಈ ಬೇಸಿಕ್ ಎಜುಕೇಷನ್ ಆಫೀಸರ್ನ ಜವಾಬ್ದಾರಿಗಳಲ್ಲಿ. ಸೊ ಇಂತಹವರನ್ನು ಕ್ರೀಡಾ ಕೋಟಾದಲ್ಲಿ ಮಾಡಿದ್ದಾರೆ. ಅಲ್ಲೇನು ಸಮಸ್ಯೆ ಅಂತೀರಾ? ರಿಂಕು ಸಿಂಗ್ 9ನೇ ಕ್ಲಾಸು ಫೇಲು. 9ನೇ ಕ್ಲಾಸು ಫೇಲ್ ಆಗಿರುವಂತಹ ವ್ಯಕ್ತಿಯನ್ನು ಶಿಕ್ಷಣದಲ್ಲಿ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂತಹ ಹುದ್ದೆಗೆ ಹಾಕಿದ್ರೆ ಆ ವ್ಯಕ್ತಿಯಿಂದ ನೀವು ಏನನ್ನು ನಿರೀಕ್ಷೆ ಮಾಡ್ತೀರಿ? ಲಂಚ ಕೊಟ್ಟು ಅಡ್ಡದಾರಿಯಲ್ಲಿ ಅಥವಾ ಇನ್ಫ್ಲುಯೆನ್ಸ್ನಲ್ಲಿ ಆ ಸ್ಥಾನಗಳಿಗೆ ಬಂದಿರುವಂಥವರಿಗೂ ಈ ರೀತಿಯಾಗಿ ಆಯ್ಕೆಯಾದಂಥ ವ್ಯಕ್ತಿಗೂ ಏನಾದರೂ ವ್ಯತ್ಯಾಸ ಇರುತ್ತಾ? ರಿಂಕು ಸಿಂಗ್ ಕೈಯಲ್ಲಿ ಒಂದು ಕ್ವಶನ್ ಪೇಪರ್ ಸರಿ ಇದೆಯಾ ಇಲ್ಲವಾ, ಕರೆಕ್ಷನ್ ಸರಿಯಾಗಿ ಆಗಿದೆಯಾ ಇಲ್ಲವಾ, ಶಿಕ್ಷಕರ ಗುಣಮಟ್ಟ ಸರಿ ಇದೆಯಾ ಇಲ್ವಂತ ಪರೀಕ್ಷೆ ಮಾಡೋದಕ್ಕೆ ಅಥವಾ ಮೌಲ್ಯಮಾಪನ ಮಾಡೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. 9th ಫೇಲ್ ಆಗಿರೋರಿಗೆ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಉತ್ತರ ಪ್ರದೇಶ ಸರ್ಕಾರ ಶಿಕ್ಷಣವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗುತ್ತೆ. ಯಾಕೆ ಅಂದರೆ, ನೀವು ಕೊಡಿ, ಕ್ರೀಡಾ ಕೋಟಾದಲ್ಲಿ ಕೊಡಿ, ವೆರಿ ಗುಡ್, ಅವರಿಗೆ ಪ್ರೋತ್ಸಾಹ ಸಿಗುತ್ತೆ, ಕ್ರೀಡೆಗೆ ಪ್ರೋತ್ಸಾಹ ಸಿಗುತ್ತೆ, ಕ್ರೀಡಾಪಟು ಆಗಬೇಕು ಅನ್ನುವಂತಹ ಯುವಕರಿಗೆ ಒಂದು ಸ್ಫೂರ್ತಿ ಸಿಗುತ್ತೆ, ನಮಗೆ ಗೌರ್ಮೆಂಟ್ ಕೆಲಸನೂ ಸಿಗುತ್ತೆ ಕ್ರೀಡೆಯಲ್ಲಿ ಏನಾದ್ರು ಸಾಧನೆ ಮಾಡಿದ್ರೆ ಅಂತ. ಬಟ್ ಬೇರೆ ಡಿಪಾರ್ಟ್ಮೆಂಟ್ಗಳಿದ್ದಾವಲ್ಲ, ಸಾವಿರಾರು ಡಿಪಾರ್ಟ್ಮೆಂಟ್ಗಳಿದ್ದಾವಲ್ಲ, ಶಿಕ್ಷಣ ಡಿಪಾರ್ಟ್ಮೆಂಟಲ್ಲೇ ಯಾಕೆ ಬೇಕು? ಶಿಕ್ಷಣ ಇಲಾಖೆಯಲ್ಲೇ ಯಾಕೆ ಕೊಡ್ತೀರಾ ನೀವು? ಅಲ್ಲಿ ಶಿಕ್ಷಣವೇ ಮೊದಲಲ್ವಾ? ಅಲ್ಲಿ ಶಿಕ್ಷಣವೇ ಇಂಪಾರ್ಟೆಂಟ್ ಅಲ್ವಾ? ಈಗ ನೀವು ಹೇಳಬಹುದು, ಶಿಕ್ಷಣ ಮಂತ್ರಿಗಳು ಅಂತ ಕರೆಸ್ಕೊಳ್ಳುವವರು ಏನು ಓದೇ ಇಲ್ದಿರೋರೆಲ್ಲ ಆಗಿರ್ತಾರಲ್ಲ ಅಂತ. ಶಿಕ್ಷಣ ಮಂತ್ರಿಗಳಲ್ಲ, ಇಡೀ ದೇಶದಲ್ಲಿ ಎಲ್ಲ ಮಂತ್ರಿಗಳು, ಯಾವುದೇ ರಾಜ್ಯ, ಯಾವುದೇ ಪಕ್ಷ, ಅವರೆಲ್ಲರೂ ಸಹ ಆ ಕ್ಷೇತ್ರದಲ್ಲಿ ಯಾವ ಪರಿಣಿತಿಯನ್ನು ಹೊಂದಿರೋದಿಲ್ಲ. ಅಧಿಕಾರಿಗಳ ಸಹಾಯದಿಂದ ಏನೋ ಒಂದು ಮಾಡ್ತಿರ್ತಾರೆ ಅಷ್ಟೇ. ಅವರೇ ನೇರವಾಗಿ ಯಾವುದರಲ್ಲೂ ಸಹ ಭಾಗಿಯಾಗೋದಿಲ್ಲ, ನೇರವಾಗಿ ಯಾವುದನ್ನು ಸಹ ಮಾಡೋದಿಲ್ಲ. ಮೇಲ್ವಿಚಾರಕರಾಗಿ ನಿಂತಿರ್ತಾರಷ್ಟೇ ಮೇಲೆ, ಪ್ರಜೆಗಳ ಪ್ರತಿನಿಧಿಯಾಗಿ, ನಮ್ಮ ಪ್ರತಿನಿಧಿಯಾಗಿ, ಮಿನಿಸ್ಟ್ರಾಗಿ ಆ ಇಲಾಖೆಯಲ್ಲಿ ಮುಖ್ಯಸ್ಥರಾಗಿರ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ. ಆದರೆ ಮಾಡುವುದೆಲ್ಲ ಅಧಿಕಾರಿಗಳು ಅದಕ್ಕೇನು IAS KS ಎಲ್ಲ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ. ಸಣ್ಣ ಕ್ಲರ್ಕ್ ಆಗಬೇಕು ಅಂದರೂ ಸಹ BCom MCom BA MA ಮಾಡ್ಕೊಂಡು ಬಂದಿರ್ತಾರೆ. ಯಾಕೆಂದರೆ ಕೆಲಸ ಮಾಡೋದು ಅವರು. ಈ ಹುದ್ದೆ ಇದೆಯಲ್ಲ, ಇದು ಮೇಲ್ವಿಚಾರಣೆ ಹುದ್ದೆ ಅಲ್ಲ, ಮಿನಿಸ್ಟ್ರ್ ಹುದ್ದೆ ಅಲ್ಲ, ನೇರವಾಗಿ ಕೆಲಸ ಮಾಡಬೇಕಾಗಿರುವಂತಹ ಹುದ್ದೆ. ಅಂತಹ ಹುದ್ದೆಗೆ 9th ಫೇಲು, 9ನೇ ತರಗತಿ ಫೇಲ್ ಆದ ವ್ಯಕ್ತಿಯನ್ನು ಹಾಕಿದರೆ
ಇಲ್ಲಿ ಏನಾಗಬಹುದು, ಶಿಕ್ಷಣವನ್ನು ಹೇಗೆ ನೀವು ಕ್ವಾಲಿಟಿ ವೈಸ್ ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯ ಇದೆ. ಅಷ್ಟಕ್ಕೂ ನೀವು ರಿಂಕು ಸಿಂಗ್ಗೆ ಈ ಕೆಲಸ ಅವಶ್ಯಕತೆ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇಲ್ಲ. ಒಂದು, ರಿಂಕು ಸಿಂಗ್ ಪರ್ಸ್ನಲ್ ಆಗಿರುವಂಥದ್ದು ಏನು, ಆತನ ಆದಾಯ, ಆತನ ಕ್ರೀಡೆ, ಆತನ ಫೇಮಸ್ನೆಸ್ ಎಲ್ಲ ಇದೆ, ಫೇಮ್ ಎಲ್ಲ ಇದೆ. ಇನ್ನೊಂದು ಕಡೆ ಎಂಗೇಜ್ಮೆಂಟ್ ಆಗಿದೆ, ಆತ ಮದುವೆ ಆಗಲಿರುವಂಥ ಹುಡುಗಿ ಆ ಮೇಡಮ್ ಸಮಾಜವಾದಿ ಪಕ್ಷದ ಸಂಸದೆ, MP ಆಕೆಯನ್ನು ಮದುವೆ ಆಗೋದಕ್ಕೆ ಇವರು ಎಲ್ಲ ರೆಡಿ ಇದೆ. ಅದರ ಜೊತೆಗೆ ಅವರಿಗೆ 13 ಕೋಟಿ ರೂಪಾಯಿ KKR ಇಂದ ಕಳೆದ ವರ್ಷ ಬಂದಿರೋದು IPL ಅಲ್ಲಿ ಆಡೋದಕ್ಕೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಆಡಿರೋದು 13 ಕೋಟಿ ಅಲ್ಲಿಂದ ಬಂದಿದೆ. BCCI ಆ್ಯನ್ಯುವಲ್ ಕಾಂಟ್ರಾಕ್ಟಲ್ಲಿ 1 ಕೋಟಿ ಪ್ಲಸ್ ಪ್ರತಿ ಮ್ಯಾಚಿಗೂ ಸಹ ಮ್ಯಾಚ್ ಫೀಸು ಸಪ್ರೇಟಾಗಿ ಬರುತ್ತೆ. ದುಡ್ಡಿಗೇನು ಕೊರತೆ ಇಲ್ಲ. ಇನ್ನು ಅಲ್ಲಿ ಕ್ವಾರ್ಟರ್ಸ್ ಕೊಡ್ತಾರೆ, ಕಾರ್ ಕೊಡ್ತಾರೆ ಅನ್ನೋದಕ್ಕೆ ಅಂತಹದ್ದು ಅವಶ್ಯಕತೆ ಇಲ್ಲ. ಇತ್ತೀಚೆಗಷ್ಟೇ ಅವರು ಅಲಿಘರಲ್ಲಿ 3.5 ಕೋಟಿ ರೂಪಾಯಿ ಕೊಟ್ಟು ಒಂದು ಮನೆಯನ್ನು ಖರೀದಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ದುಡ್ಡಿಗಾಗಿ ಈ ವ್ಯಕ್ತಿ ಈ ಕೆಲಸ ಆಯ್ಕೆ ಮಾಡ್ಕೊಂಡಿರೋದು, ಅಥವಾ ತನಗೆ ಬೇಕು ಅಂತ ಕೇಳಿರೋದು, ಅಥವಾ ಸರ್ಕಾರ ಕೊಟ್ಟಿದ್ದಕ್ಕೆ ಒಪ್ಕೊಂಡಿರೋದು. ಇಲ್ಲಿ 2 ವಿಚಾರ ಬರುತ್ತೆ. ಒಂದು, ಕೊಟ್ಟಿರುವ ಸರ್ಕಾರದ ಮೂರ್ಖತನ. ಯಾಕಂದರೆ ಇಲಾಖೆ ವೈಸ್ ನಾನು ಹೇಳ್ತಿರೋದು, ಕೆಲಸ ಕೊಟ್ಟಿರೋ ತಪ್ಪು ಅಂತ ಹೇಳ್ತಿಲ್ಲ. ಕೊಡಬೇಕು, ಕ್ರೀಡೆಗೆ ಪ್ರೋತ್ಸಾಹ ಸಿಗಬೇಕು ಅಂದರೆ ಈ ರೀತಿಯಾದಂತಹ ಒಂದು ರೀತಿಯಾದಂತಹ ಗೌರ್ಮೆಂಟ್ ಉಡುಗೊರೆಗಳನ್ನು ಕೊಡಬೇಕು. ಅವರೊಬ್ಬರಿಗೆ ಅಲ್ಲ, ಸುಮಾರು 7 ಜನಕ್ಕೂ ಕೊಟ್ಟಿದ್ದಾರೆ. 7 ಜನ ಕ್ರೀಡಾಪಟುಗಳಿಗೆ ನಾನಾ ಇಲಾಖೆಗಳಲ್ಲಿ ಕೊಟ್ಟಿದ್ದಾರೆ. ಬಟ್ ಇವರಿಗೆ ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿದ್ದಾರಲ್ಲ, ಅದು ಸಮಸ್ಯೆ. 9th ಫೇಲ್ ಆಗಿರುವಂತಹ ವ್ಯಕ್ತಿಗೆ ಶಿಕ್ಷಣ ಇಲಾಖೆಯನ್ನಂತ. ಆದರೆ ಈಗ ಕೊಟ್ಟಿರುವಂಥದ್ರ ಬಗ್ಗೆ ಉತ್ತರ ಪ್ರದೇಶದ ಮೂರ್ಖತನ ಒಂದು ಕಡೆ, ಇನ್ನೊಂದು ಕಡೆ ರಿಂಕು ಸಿಂಗ್ ಹೇಳಬಹುದಾಗಿತ್ತು, ನನಗೆ ಶಿಕ್ಷಣ ಇಲಾಖೆಯಲ್ಲಿ ಯಾಕೆ ಕೊಡ್ತಿದ್ದೀರಿ, ದಯವಿಟ್ಟು ಬೇರೆ ಇಲಾಖೆಯಲ್ಲಿ ಕೊಡಿ. ರಿಂಕು ಸಿಂಗಿಗೆ ಏನು ಬದಲಾವಣೆ ಆಗ್ತಿರ್ಲಿಲ್ಲ. ಅದೇ ಗ್ರೇಡು, ಅದೇ ಜಾಬು, ಅದೇ ಸ್ಯಾಲ್ರಿ ವೈಸ್ ಸಿಕ್ಕಿರೋದು. ದುಡ್ಡಿನ ವಿಚಾರ ಇಲ್ಲಿ ಲೆಕ್ಕಕ್ಕೆ ಬರೋದೇ ಇಲ್ಲ. ಯಾಕಂದರೆ ಆತನ ಆದಾಯ ಅಷ್ಟು ದೊಡ್ಡ ಮಟ್ಟದಲ್ಲಿದೆ. ಮತ್ತು ಆತ ಮದುವೆ ಆಗ್ತಿರುವಂಥದ್ದು ಪ್ರಿಯಾ ಸರೋಜ್ ಅನ್ನುವಂತಹ ಸಂಸದೆಯನ್ನು. ಯಾವ ರೀತಿಯಲ್ಲೂ ಸಹ ಫೈನಾನ್ಷಿಯಲಿ ಆತನಿಗೆ ಇದರ ಅವಶ್ಯಕತೆ ಇಲ್ಲ. ಆದರೆ ಕ್ರೀಡಾಪಟುಗಳನ್ನು ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ಇಂಥವರನ್ನು ನೇಮಿಸ್ಕೊಳ್ಬೇಕು, ಅದು ಸ್ಫೂರ್ತಿದಾಯಕವಾಗಿರುತ್ತೆ. ರಿಂಕು ಸಿಂಗ್ ಆದರೂ ಹೇಳ್ಬೋದಾಗಿತ್ತು, ನನಗೆ ಈ ಇಲಾಖೆಯಲ್ಲಿ ಬೇಡ, ಬೇರೆ ಇಲಾಖೆ ಕೊಡಿ ಅಂತ. ಅದನ್ನು ರಿಂಕು ಸಿಂಗ್ ಸಹ ಮಾಡಿಲ್ಲ. ಹಾಗಾದರೆ ಆ ಉತ್ತರ ಪ್ರದೇಶ ಆಗಿರ್ಬೋದು, ಬೇರೆ ರಾಜ್ಯಗಳು, ಸುತ್ತಮುತ್ತ ಇರುವಂತಹ ಉತ್ತರ ಭಾರತದ ರಾಜ್ಯಗಳು ಶಿಕ್ಷಣವನ್ನು ಯಾವ ರೀತಿ ನೋಡ್ತಿದ್ದಾವೆ? ಆ ರೀತಿ ನೋಡೋ ಮೂಲಕ ಯಾವುದಾದ್ರೂ ರಾಜ್ಯ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಮುನ್ನಡೆಯೋದಕ್ಕೆ ಸಾಧ್ಯ ಇದೆಯಾ? ಮುಂದಿನ ಪೀಳಿಗೆಯನ್ನು ಒಂದು ಸುಶಿಕ್ಷಿತವಾಗಿ ದೇಶ ಕಟ್ಟುವ ಮಟ್ಟಕ್ಕೆ ಬುದ್ಧಿಮತ್ತೆಯಿಂದ ಬೆಳೆಸೋದಕ್ಕೆ ಸಾಧ್ಯ ಇದೆಯಾ ಅನ್ನುವ ಎಲ್ಲ ಪ್ರಶ್ನೆಗಳು ಬರ್ತವೆ. ಸೊ ಈಗ ಸಾಕಷ್ಟು ಕೂಗುಗಳು ಎದ್ದಿದ್ದಾವೆ. ರಿಂಕು ಸಿಂಗ್ಗೆ ಡೈರೆಕ್ಟಾಗಿ ಕೇಳ್ತಿದ್ದಾರೆ ಒಂದಷ್ಟು ಜನ, ದಯವಿಟ್ಟು ನೀವು ಆ ಇಲಾಖೆ ಬೇಡ ಅಂತ ಹೇಳಿ, ಬೇರೆ ಇಲಾಖೆಯನ್ನು ತೆಗೆದುಕೊಳ್ಳಿ. ಎಷ್ಟೊಂದು ಇಲಾಖೆಗಳಿದ್ದಾವೆ, ಅಲ್ಲಿ ಈ ರೀತಿಯಾದಂತಹ ವಿದ್ಯಾಭ್ಯಾಸದ ಅವಶ್ಯಕತೆ ಇರಲ್ಲ. ನೀವು ಆರಾಮಾಗಿ ಅಲ್ಲಿ ಕೆಲಸ ಮಾಡ್ಬೋದು. ಹೆಂಗೂ ನೀವು ಕೆಲಸ ಮಾಡೋದು ಕಡಿಮೆನೇ, ಯಾಕೆಂದರೆ ನೀವು ಆಲ್ಮೋಸ್ಟ್ ಕ್ರಿಕೆಟ್ ಆಡ್ಕೊಂಡಿರ್ತೀರಿ. ಅದು ರಿಟೈರ್ಮೆಂಟ್ ಆದಮೇಲೆ ಲೈಫ್ ಲಾಂಗ್ ಮಾಡ್ತೀರಿ, ಅಂದರೆ ರಿಟೈರ್ಮೆಂಟ್ವರೆಗೂ ಈ ಹುದ್ದೆಯಲ್ಲಿ ರಿಟೈರ್ಮೆಂಟು. ಕ್ರಿಕೆಟಲ್ಲಿ ರಿಟೈರ್ಮೆಂಟ್ ಬೇಗ ಆಗಿಬಿಡ್ತಾರೆ, 35, 36, ಮ್ಯಾಕ್ಸಿಮಮ್ 38 ವರ್ಷ ಅಂತ ಇಟ್ಕೊಳ್ಳಿ. ಆ ನಂತರ ಇನ್ನೊಂದು 20 ವರ್ಷ ಸೇವೆ ಸಲ್ಲಿಸಬೇಕಾಗುತ್ತೆ. ಆ 20 ವರ್ಷ ಶಿಕ್ಷಣ ಇಲಾಖೆಯಲ್ಲಿ ನೀವು ಸೇವೆ ಸಲ್ಲಿಸೋದಕ್ಕೆ ಸಾಧ್ಯ ಇದೆಯಾ? ನೀವು ಬೇರೆ ಇಲಾಖೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿಗೆ ಸಮರ್ಥರು, ವಿದ್ಯಾವಂತರು, ಆ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿರುವಂಥವರು, ಅಂಥವರು ಬಂದರೆ ಶಿಕ್ಷಣ ವ್ಯವಸ್ಥೆ ಉದ್ಧಾರ ಆಗತ್ತೆ ಅನ್ನುವಂಥದ್ದು ಕೆಲವರ ಕೂಗು. ಆ ಕೂಗುಗಳಿಗೆ ರಿಂಕು ಸಿಂಗ್ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಈಗ ತಾನೇ ಆಗಿರುವಂತಹ ಅಪಾಯಿಂಟ್ಮೆಂಟು, ಆದರೆ ಒಪ್ಕೊಂಡ್ರಲ್ಲ ಈ ಇಲಾಖೆಯಲ್ಲಿ ಅನ್ನೋದೇ ಈಗ ಪ್ರಶ್ನಾರ್ಥಕ. ಮತ್ತು ಉತ್ತರ ಪ್ರದೇಶದ ಮನಸ್ಥಿತಿ ಇಲ್ಲಿ ನಮಗೆ ಗೊತ್ತಾಗತ್ತೆ. ಸೊ ಇದಿಷ್ಟು ಉತ್ತರ ಪ್ರದೇಶದಿಂದ ಬರ್ತಿರುವಂತಹ ವಿಚಾರ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.